धर्माचे कारण ನಾಮಸ್ಮರಣ ಹರಿಕೀರ್ತನ. ನಾವ್ ಯಾರು ಇವತ್ತಂತ ಕೇಳಿದ್ರೆ ಧರ್ಮವಂತರು ಅಂತಾರ. ಧರ್ಮ ಮಾಡ್ಬೇಕಾದ್ರೆ ಇಲ್ಲೇ ಧರ್ಮದ ಕಟ್ಟಂತಿನೊಳಗೆ ಕುಂತೀವಿ ನಾವು. ಇಲ್ಲಿ ಏನೈತಿ ಅಂದ್ರೆ ಒಬ್ಬ ಚಟ್ಟ ಕುಂತಾನಂದ್ರ ಅವ್ನ ಧರ್ಮದಾಗ ನಿಷ್ಠೆ, ಅವ್ನ ಧರ್ಮದಾಗ ಅವ್ನ ಪಾಲನೆ ಆಗ್ತದೆ. ಸಕಲ ಧರ್ಮಾಚೆ ಕಾರಣ ನಾಮಸ್ಮರಣ ಹರಿಕೀರ್ತನ. ಯಾವ ನಾಮ ಸ್ಮರಣದ ಹರಿಕೀರ್ತನ ಕೇಳ್ತಾನೋ ಅವ ಜೀವ ಹೋದ ಮ್ಯಾಗ ಮುಕ್ತಿ ಅಲ್ಲ, ಜೀವಂತ ಮುಕ್ತಿ ಅಂದ್ರ ಜೀವಂತ ಮುಕ್ತಿ. ಸಕಲ ಧರ್ಮಾಚೆ ಕಾರಣ ನಾಮ ಸ್ಮರಣ ಹರಿಕೀರ್ತನ. ದಯಾ ಕ್ಷಮ ಸಮಾಧಾನ. ಮನುಷ್ಯನಿಗೆ ಏನ್ ಬರ್ಬೇಕ್ರಿ? ಮೊದಲ ದಯಾ ಗುಣ ಬರಬೇಕು. ದಯಾ 4 ವೇದ 6 ಶಾಸ್ತ್ರ 18 ಪುರಾಣ ತಿಳ್ಕೊಂಡ್ರು ದಯಾ ಬರ್ಲಿಲ್ಲ ಅಂದ್ರ ಜೀವನ ವ್ಯರ್ಥ. ಜೀವನ ವ್ಯರ್ಥದ ಅಂತ ಹೇಳ್ತಾರ. ಮೊದಲು ಏನ್ ಬೇಕು? ದಯಾ ಬೇಕು. ಈ ದಯಾ ಬರ್ಬೇಕಾದ್ರೆ ನಾವೇನು ಸಂಪನ್ಮೂಲ ಮಾಡ್ಕೋಬೇಕು? ಸದಾ ನಾಮ ಸ್ಮರಣ ನುಡಿಬೇಕು. ಈ ದಯಾ ಗುಣ ಅಂದ್ರ ನಮಗೊಬ್ಬ ಹೊಡೆದಾನಂದ್ರು ಸುಮ್ಮನೆ ಹೋಗ್ಬೇಕಂತ ದೇವ್ರಪ್ಪ ಅಂತ ಹೋಗ್ಬೇಕಂತ. ಈ ಗುಣ ಬರ್ಬೋದ? ದಯಾ ಗುಣ ಬರ್ಬೇಕಲ್ಲ. ದಯಾ ಗುಣ ಬರ್ಬೇಕಾದ್ರೆ ಬಹಳ ಕಠಿಣ ಅದ. ಇವತ್ತು ಯಾವ ನಿಮಿತ್ತವಾಗಿ ಇಲ್ಲಿ ತಗೊಂಡಾರ ಪುಣ್ಯಾತ್ಮರೇ ದತ್ತಾತ್ರೇಯ ನಿಮಿತ್ತವಾಗಿ ತಗೊಂಡಿದ್ದಾರೆ. ದತ್ತಾತ್ರೇಯನಂದರೇನು? ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ದತ್ತಾತ್ರೇಯ. ಅತ್ರೇಯ ಪೂರ್ಣ ಕೃಪಸ್ಥಿತ ದತ್ತಾತ್ರೇಯ ಸಾಂಗತಸಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದು? ಕೃತಾಯುಗ, ತ್ರತಾಯುಗ, ದ್ವಾಪಾರಯುಗ, ಕಲಿಯುಗದೊಳಗೆ ದತ್ತಾತ್ರೇಯನಾಗಿದ್ದಾನ. ಈ ದತ್ತ ಗುರುವಿನ ಚಿಂತನೆ ಮಾಡಿದ್ರ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ. ಪಾಪ ಕೌಶಿಕ ರಾಜ, ಆ ಕೌಶಿಕ ರಾಜ ಏನ್ ಮಾಡ್ತಿದ್ದ? ಎಲ್ಲದ್ರೊಳಗು ನಿಪುಣ ಕರೆ, ಆದ ಪರಸ್ತ್ರೀ ಕಡೆ ಹೋಗ್ತಿದ್ದ ಕೌಶಿಕ. ಕೌಶಿಕನ ಹೆಂಡತಿ ಯಾರಂದ್ರೆ ಸಾಂಡೋನಿ ದೇವಿ. ಆ ಸಾಂಡೋನಿ ದೇವಿ ಎಲ್ಲಿ ಹೋಗಿ ಬಂದ್ರು ತನ್ನ ಗಂಡ ಆಕೆ ಏನ್ ಮಾಡ್ತಿದ್ದ ಅಂದ್ರ ಗಂಡನ ಮ್ಯಾಗಿನ ಪ್ರೀತಿಯನ್ನ ತಕ್ಕೋಲಿಲ್ಲ ಅಂತ. ಬೇಕಾದ್ರ ಕಡೆ ಹೋಗ್ಲಿ ಬಿಡು, ಆದ್ರೆ ನನ್ನ ಮನಸ್ಸಿನಾಗಿನ ನನ್ನ ಗಂಡನ ದೇವರಂತ ತಿಳ್ಕೊಂಡಿದ್ಲಂತ್ರಿ. ಈ ಪ್ರತಿವ್ರತ ಮಾಡಿದ್ಲಂತೆ. ಯಾವಾಗ ವ್ರತವನ್ನ ಮಾಡಿದಳು ಮುಂದೆ ಕೌಶಿಕ ರಾಜಾಗ ಏನಾತಂತಂದ್ರ ಮೈಯೆಲ್ಲ ಹುರುಕತ್ತಿ ಅಂತವ್ನಿಗೆ. ಮೈಯೆಲ್ಲ ಹುರುಕತ್ತಿ ಕೆರಿ ಪ್ರಾರಂಭ ಮಾಡಿದ. ಅವಾಗ ಶಾಂಡೋನಿ ದೇವಿ ಹೇಳ್ತಾ ಇದ್ದಾಳು, ನೋಡು ದೇವ, ನನ್ನ ಗಂಡನೇ ನನಗೆ ದೇವರು, ನೀ ಎಲ್ಲಿ ಕರ್ಕೊಂಡು ಹೋಗಂದ್ರು ನಾ ಕರ್ಕೊಂಡು ಹೋಗ್ತೇನೆ ಅಂತ ಕೇಳಿದ್ರು. ಯಾರ? ಶಾಂಡೋನಿ ದೇವಿ ಕೇಳ್ತಾ ಇದ್ದಾಳ. ಯಾವಾಗ ಏನಂದ ವೇಸಿ ಮನೆಗೆ ನನಗೆ ಕರ್ಕೊಂಡು ಹೋಗ ಅಂದಂತೀವಿ. ವೇಸಿ ಮನೆಗೆ ಇಂಥ ಒಳದಾಳ ಅಲ್ಲಿ ಕರ್ಕೊಂಡು ಹೋಗ ಅಂದಂತ. ಆದ್ರೆ ಅಕ್ಕಿಗೆ ಶಾಂಡೋನಿ ದೇವಿ ಏನಂದ್ಲು, ನಿನಗ್ ಸುಖ ಆಕೈತೆ ಅಂದ್ರೆ ನಾ ಅಲ್ಲೇ ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೊರಟಿದ್ಲಂತ್ರಿ. ನೋಡ್ರಿ, ತಾನ ಪತಿವ್ರತ ಧರ್ಮ ಬಿಡದ ಏನಂದಾರ? ಪ್ರತಿವ್ರತ ಧರ್ಮ ಅಂದ್ರ ಪತಿವ್ರತ ಧರ್ಮ ಅಂತ ಎದಕ್ಕಂತಾರ? ಗಂಡ ಏನೆಲ್ಲ ಮಾಡಿ ಬಂದ್ರು ಆ ತಾಯಿ ಒಳ್ಳೆ ಒಂದು ಮಾತಾಡ್ಲಿಲ್ಲ, ಉತ್ತರ ಕೊಡ್ಲಿಲ್ಲ ಅಂತ, ಇದಕ್ಕೆ ಪತಿವ್ರತ ಧರ್ಮ ಅಂತಾರ. ಆದ್ರೆ ಈಗಿನ ಕಾಲದಾಗ್ರಿ ಗಂಡ ಒಂದು ಕೆಲಸ ಮಾಡಿದ್ರೆ ಏತ್ ಒಂದು ಕೆಲಸ ಮಾಡ್ಬೇಕು ಹಂಚ್ಕೊಂಡು ಮಾಡ್ತಾರ. ಇಲ್ಲ, ಅವಾಗ ಏನಿತ್ತಂದ್ರ ಗಂಡ ಏನು ಮಾಡಿದ್ರು ಅದನ್ನ ಸಹಿಸ್ಕೊಂಡಿದ್ಲು. ಯಾರು? ಶಾಂಡೋನಿ ದೇವಿ ಕರ್ಕೊಂಡು ಹೊಂಟಿದ್ಲು. ನೀ ಏಸಿ ಮನೆಗೆ ಹೋದಾಗ ನಿನಗೆ ಸುಖ ಆಗ್ತದಂದ್ರ ನಡಿ ಅಂತ ಕರ್ಕೊಂಡು ಹೊಂಟಿದ್ಲು. ಅವಾಗ ಯಾರು ಮಕ್ಕೊಂಡಿದ್ರು ಅಂದ್ರ ದಾರಿ ಒಳಗ ಮಾಂಡವ್ಯ ಋಷಿ ಮಕ್ಕೊಂಡಿದ್ದಾರೆ. ಮಾಂಡವ್ಯ ಋಷಿ ಮಕ್ಕೊಂಡಿದ್ದ. ಈ ಶಾಂಡೋನಿ ದೇವಿ ಕೌಶಿಕ ರಾಜನ ಕರ್ಕೊಂಡು ಹೋಗುವಾಗ ಒಂದ್ ಸ್ವಲ್ಪ ಕಾಲ ತಾಕ್ತಿರಿ. ಯಾರಿಗೆ? ಮಾಂಡವ್ಯ ಋಷಿಗೆ ತಾಕ್ತು ಕೌಶಿಕ ರಾಜ ಅಂದ್ರ. ಯಾವಾಗ ತಾಕಿತು ಅವ್ ಹೇಳಿದಂತ ಮಾಂಡವ್ಯ ಋಷಿ, ನನ್ನ ತಲೆಗೆ ನಿನ್ನ ಕಾಲ ತಾಕೈತೆ ಅಂದ ಮ್ಯಾಲ ಈ ಹೊತ್ತು ಹೊಂಡು ಹೊಡೆದ ನಿನ್ನ ತಲೆ 1000 ತುಕುಡಿ ಹೋಳಾಗಲಿ ಅಂತ, 1000 ಹೋಳಾಗಿ ಹಾರಿ ಹೋಗ್ಲಿ ಅಂತ ಶ್ರಾಪ್ ಕೊಟ್ಟ. ಅವಾಗ ಶಾಂಡೋನಿ ದೇವಿ ಅಂತಾಳ,
ಏನಂತಾಳ್ರಿ ಸಾಂಡೋನಿ ದೇವಿ? ಎಂತ ಪತಿವ್ರತ ಧರ್ಮ ಇತ್ತಂದ್ರ ಸಾಂಡೋನಿ ದೇವಿ, ನನ್ನ ಗಂಡ ನನಗ ದೇವರು. ಋಷಿಗಳೇ, ನೀವ ಏನ ಇದನ್ನ ಶ್ರಾಪ ಕೊಟ್ಟಿರಿ, ಹೊಳ್ಳಿ ತಕ್ಕೋರಿ ಅಂದ್ಲಂತೆ. ನಾ ಹೊಳ್ಳಿ ತಕ್ಕೋದಿಲ್ಲ. ನಿನ್ನ ಗಂಡನ ಹೆಬ್ಬಳ ನನ್ನ ತಲೆಗೆ ತಾಕೈತಂದ ಮ್ಯಾಲ ನಿನ್ನ ಗಂಡ ಈ ಹೊತ್ತು ಹೊಂಡು ಹೊಡೆದ, ಮರಳಿ ಹೊತ್ತು ಹೊಂಡು ಹೊಡೆದ, ಅದು 1000 ಗೋಳಾಗಿ ಹಾರಿ ಸಾಯ್ಲಿ ಅಂದ. ಅವಾಗ ಸಾಂಡೋನಿ ದೇವಿ ಹೇಳಿದ್ರಂತ, ನನ್ನ ಪತಿವ್ರತ ಧರ್ಮ ಇದ್ದಿದ್ದಾಕರ ಇದ್ರ, ನಾನು ಪತಿವ್ರತ ಶಿರೋಮಣಿ ಇದ್ದಿದ್ದಾಕರ ಇದ್ರ ಏನ್ ಹೇಳ್ತಾಳ್ರಿ, ನೀವ್ ಹೊತ್ತು ಹೊಂಡಿದ್ರ ಅಲ್ಲೇ ಬೆಂಕಿ ಎತ್ತು ಉರಿದು ಹೋಗ್ಬೇಕಂತ ಶ್ರಾಪ ಹಾಕಿಲ್ಲ. ನೋಡ್ರಿ, ಸಾಂಡೋನಿ ದೇವಿ ಯಾವಾಗ ಶ್ರಾಪ ಹಾಕಿಲ್ಲ, ಸೂರ್ಯನಾರಾಯಣಿಗೆ ಹಾಕಿದ್ಲಂತ. ನನ್ನ ಗಂಡ ನೀವ್ ಹೊತ್ತು ಹೊಂಟ್ರ ನನ್ನ ಗಂಡನ ಚಂಡ 1000 ಹೋಳಾಗಿ ಹೋಗ್ತದಂತ. ನೀ ನನ್ನ ಧರ್ಮ ಪತಿವ್ರತ ಧರ್ಮದಂದ, ನನ್ನ ಪತಿವ್ರತ ಧರ್ಮ ಐತಂದ್ರ ನೀವ್ ಹೊತ್ತು ಹೊಂಡಿದ್ರ ಅಲ್ಲೇ ಬೆಂಕಿ ಎತ್ತು ಉರಿದು ಹೋಗ್ಬೇಕಂತ ಶ್ರಾಪ ಕೊಟ್ಲ. ಯಾರಿಗೆ? ಸೂರ್ಯನಾರಾಯಣಿಗೆ ಕೊಟ್ಲಂತ. ಎಷ್ಟು ತಾಕತ್ತೈತಿ ನೋಡ್ರಿ ಪತಿವ್ರತ ಧರ್ಮದಲ್ಲಿ. ಯಾವಾಗ ಸೂರ್ಯನಾರಾಯಣ 10 ದಿನ ಆದ್ರೂ ಹೊತ್ತ ಹೊಂಡ್ಲಿಲ್ಲಂತ, ಹೊರಗ್ ಬರ್ಲಿಲ್ಲಂತ, ಸೂರ್ಯನಾರಾಯಣ ಹೊರಗ್ ಬರ್ಲಿಲ್ಲಂತೆ. ಅಂದ್ರೆ ಪತಿವ್ರತ ಧರ್ಮ ಹೆಂಗೈತ್ ನೋಡ್ರಿ. ಪತಿವ್ರತ ಧರ್ಮಕ್ಕೆ ಯಾರು ಅಂಜಿದ್ರು? ಸೂರ್ಯನಾರಾಯಣ ಅಂಜಿದಂತ. ಅಂಜಿ 10 ದಿನ ಬರ್ಲಿಲ್ಲಂತ್ರಿ ಹೊರಗ. ಯಾರ? ಸೂರ್ಯನಾರಾಯಣ 10 ದಿನ ಬರ್ಲಿಲ್ಲಂತ. ಯಾವಾಗ 33 ಕೋಟಿ ದೇವತೆಗಳು, ಚರಾಚರ ವಸ್ತು ಜಗತ್ತೆಲ್ಲ ನಿಂತು ಹೋತು, ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಸಾಯಕ ಪ್ರಾರಂಭ ಆದವು, ಎಷ್ಟು ದಿನ ಕತ್ತಲ್ದಾಗಿರ್ತಾರ್ರಿ? 10 ದಿನ ಆತಂತೇಳಿ ಯಾವಾಗ ಸತ್ಯ ಅನುಶೀವಿನ ಮನೆಗೆ ಬಂದ್ರಂತ 33 ಕೋಟಿ ದೇವತೆಗಳು. ನಿನ್ನಂತ ಪತಿವ್ರತ ಧರ್ಮ ಇನ್ನೊಬ್ಬರದಿಲ್ಲವ. ಮತ್ತ ಶಾಂಡೋನಿ ದೇವಿ ಶ್ರಾಪ ಹಾಕ್ಯಾವ ಸೂರ್ಯನಾರಾಯಣಿಗ. 10 ದಿನ ಆತು ಹೊತ್ತು ಹೊಂಡಗೊಡ್ದ ಸೂರ್ಯನಾರಾಯಣ, ಹೊಂಡವಲ್ಲ. ಮತ್ತೆ ನೀವನ್ನ ಹೊಂಡಿಸಬೇಕು. ಇಲ್ಲ, ಪತಿವ್ರತದ ಧರ್ಮದ ಮುಂದ ಇನ್ನೊಂದು ಧರ್ಮ ದೊಡ್ಡದು ಯಾವುದಿಲ್ಲ. ಈ ಪತಿವ್ರತ ಧರ್ಮಕ್ಕ ಯಾರ ಮಾಂಡವ್ಯ ಋಷಿ 1000 ಹೋಳಾಗಲಿ ಅಂತ ಯಾವಾಗ ಶ್ರಾಪ ಕೊಟ್ಟಾನಂದ್ರ ಅವನು ಉಳಿಸಬೇಕು. ಯಾರು ಉಳಿಸ್ತೀರಿ ಅಂತ ಕೇಳಿದ್ರು. ಇಲ್ಲ, ಯಾರು ಉಳಿಸ್ತಿರೋ ಯಾರು ಉಳಿಸಿದಿಲ್ಲೋ ಗೊತ್ತಿಲ್ಲ. ಹೋಗು ನಡ್ರಿ ಅಂತೇಳಿ ಕೌಶಿಕ ರಾಜನ ಮನೆಗೆ ಬಂದ್ರಂತ ಪುಣ್ಯಾತ್ಮೆ. ಕೌಶಿಕ ರಾಜನ ಮನೆಗೆ ಬಂದ್ರ ಶಾಂಡೋನಿ ದೇವಿ ಎಷ್ಟು ಮಂದಿ ಹೋದ್ರ ಪತಿವ್ರತ ಧರ್ಮಕ್ಕ ಆಗಿ 33 ಕೋಟಿ ದೇವತೆಗಳು ಕೌಶಿಕ ರಾಜನ ಮನೆಗೆ ಹೋದ್ರು. ಯಾದ್ರಿಂದ? ಪತಿವ್ರತದ ಧರ್ಮದಿಂದ. ಯಾವಾಗ ಪ್ರತಿವರ್ತ ಧರ್ಮ ನೋಡಿ 33 ಕೋಟಿ ದೇವತೆಗಳಿಗೆ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಕೌಶಿಕ ರಾಜ. ಮತ್ತಾರ? ಶಾಂಡೋನಿ ದೇವಿ. ಯಾವಾಗ ಹೋಗಿ ನಿಂತ್ರು ಏನಾಗ್ಬೇಕಾಗೈತಿ? ಇಲ್ಲ, ಮತ್ತ ನನ್ನ ಗಂಡನ ಕರ್ಕೊಂಡು ಹೋಗುವಾಗ ನನ್ನ ಗಂಡನೊಂದು ಹೆಬ್ಬಳ್ಳ ಮಾಂಡವ್ಯ ಋಷಿಗೆ ತಲೆಗೆ ಬಡದದ. ಅವೇನು ಶ್ರಾಪ ಹಾಕಿದಾನ? ನನ್ನ ಗಂಡನ ಈ ಹೊತ್ತು ಹೊಂಡು ಹೊಡೆದ ನನ್ನ ಗಂಡನ ಚಂಡ 1000 ಹೋಳಾಗಲಿ ಅಂತ ಶ್ರಾಪ ಹಾಕಿದ. ಅವ ತಕ್ಕೊಂಡ್ರೆ ಮಾತ್ರ ನಾನು ಹೊತ್ತು ಹೊಂಡಿಸ್ಲಾಕ ನನ್ನ ಶ್ರಾಪ ತಕ್ಕೊಂತೇನೆ ಅಂದ್ಲಂತ. ನನ್ನ ಶ್ರಾಪ ತಕ್ಕೊಂತೇನೆ ಅಂದ. ನೋಡು, ಋಷಿ ಹಾಕಿದ ಶ್ರಾಪ ತಕ್ಕೊಳಕ್ ಬರ್ಲಿಲ್ಲ. ಆದ ಪತಿವ್ರತ ಧರ್ಮ ತಕ್ಕೊಂತೀನಿ ಅನ್ನುವಂತ ತಾಕತ್ತು ಬಂತಂತ್ರಿ. ಅಂದ್ರೆ ಎಂತ ಪತಿವ್ರತ ಧರ್ಮ ಅದ ನೋಡು. ಇಂಥ ಪತಿವ್ರತ ಧರ್ಮ ಯಾರು? ಶಾಂಡೋನಿ ದೇವಿ ಹೇಳ್ತಾಳ, ನನ್ನ ಗಂಡು ಉಳಿಬೇಕು. ಜಗತ್ತಾಯ್ತು ಇಲ್ಲೋ ಗೊತ್ತಿಲ್ಲ. ನೀವು 33 ಕೋಟಿ ದೇವತೆಗಳು ಬಂದಿರಿ, ನನ್ನ ಗಂಡನ ನೀವು ಉಳಿಸ್ಬೇಕಂದ್ರ ನಾನು ಹಾಕಿದ ಶ್ರಾಪ ತಕ್ಕೊಂತೀನಿ ಅಂದಂತ. ಕೈಯಾಗಿನ ಒಂದು ಕಲ್ಲು ಹೋಗಿದಿರ್ತೇವೆ, ಅದಕ್ಕರ ಅದನ್ನ ಹೊಳ್ಳಿ ಬರ್ಬೇಕಲ್ಲ. ಅದನ್ನ ಹೊಳ್ಳಿ ಬರೋ ತಾಕತ್ತು ಬೇಕಲ್ರಿ. ನೋಡ್ರಿ, ಆಕೆ ಶ್ರಾಪ ಹಾಕಿದ ತಾಕತ್ತು ತಕ್ಕೊಳ್ಳುವಂತ ಕಿಮ್ಮತ್ತಿನೊಳಗಿದ್ಲು. ಅದರಿಂದ ಪತಿವ್ರತದ ಧರ್ಮದ ಮುಂದ ಈ ಧರ್ಮ ಇಲ್ಲ. ಸತ್ಯನಿಸಿವಿ ಹೇಳ್ತಾಳ, ಇಲ್ಲಪ್ಪ ಮತ್ತಾಯಿ ನಿನ್ನ ಶ್ರಾಪಾಣಿ ಹೊಳಿ ತಕ್ಕೋ. ಆ ಸೂರ್ಯ ಹೊಂಟಂದ್ರ ಮಾಂಡವ್ಯ ಋಷಿ ಹಾಕಿದ ಶ್ರಾಪ ತಕ್ಕೊಳಕ್ ಆಗಕತ್ತಿಲ್ಲ. 1000 ಹೋಳಾಗಿ ಹೋಗತ್ತಲ್ಲ, ಹೋಗ್ಲಿ, ನಿನ್ನ ಗಂಡನ ನಾನು ಉಳಿಸಿಕೊಡ್ತೇನೆ ನನ್ನ ಸತ್ಯ ಧರ್ಮದಿಂದ ಅಂತ ಹೇಳ್ತಾರೆ. ನನ್ನ ಪತಿವ್ರತ ನನ್ನಕ್ಕಿಂತ ನೀ ಹೆಚ್ಚಳವದಿ, ನಿನ್ನಕ್ಕಿಂತ
ನಾನ್ ಹೆಚ್ಚಳವನಾಗೇನಿ. ಎದ್ರ ಸಲುವಾಗಿ 33 ಕೋಟಿ ದೇವತೆಗಳು ಬಂದಾರ. ಒಬ್ಬರೇ ಇವ್ರು ಅಲ್ಲ. ಪತಿವ್ರತ ಧರ್ಮ ಹೆಂಗೈತಿ? 33 ಕೋಟಿ ದೇವತೆಗಳನ್ನ ಕರೆಸೈತಿ. ಇಲ್ಲ ನಿನ್ನ ಶ್ರಾಪ ತಪ್ಪು ಅಂದಾಗ ನನ್ನ ಶ್ರಾಪ ವಿಮೋಚನಾಗಲಿ ಸೂರ್ಯನಾರಾಯಣ ನೀ ಉದಯ ಆಗು ಅಂತ ಕೈ ಮಾಡಿದಳಂತ. ಸೂರ್ಯನಾರಾಯಣ ಮೆಲ್ಲಕ್ಕೆ ಹೊರಗೆ ಉಳಿಸಂತೆ. ಯಾವಾಗ ಹೊರಗೆ ಬಂದ ಮಾಂಡವ್ಯ ಋಷಿ ಏನಾದ್ರಿ? ಕೌಶಿಕ ರಾಜನ ತಲಿ 1000 ಹೋಳಾಗಿ ಹಾರೋತಂತ. ಅವಾಗ ಸತ್ಯ ಅನಿಸಿ ಹೇಳ್ತಾ ಇದ್ದಾಳ ಮಾತನ್ನ. ಯಾರ ಕೌಶಿಕ ರಾಜನ ತಲಿ 1000 ತುಕುಡಾಗಿ ಹೋತು. ಇವತ್ತ ಯಾರ ಸಾಂಡೋನಿ ದೇವಿ ಏನಾಗ್ತಾಳ? ವಿಧವಿ ಆಗ್ತಾಳ. ಈ ವಿಧವಿಗೆ ನಾನು ಕಾರಣ ಆಗ್ತೇನೆ. ನಾನು ಸತ್ಯವಂತಾಳಿದ್ದ ಕರೆ ಇದ್ರ ನನ್ನ ಗಂಡ ಅತ್ರಿ ಮಹರ್ಷಿಗಳು ಅವ್ರ ಮ್ಯಾಲಿನ ನನ್ನ ವ್ರತ ಕರೆ ಇದ್ದಿದ್ದ ಕರೆ ಇದ್ರ, ನನ್ನ ಸತ್ಯ ನನ್ನ ಪತಿವ್ರತ ನಂದು ಕರೆ ಇದ್ದಿದ್ದ ಕರೆ ಇದ್ರ ಕೌಶಿಕ ರಾಜ 1000 ತುಕುಡಾಗಿ ಹೋಗತ್ತಲ್ಲ, ಅದು ಕೂಡಿ ಅವನ ಶರೀರ ಎಲ್ಲ ಒಳ್ಳೆಯ ನಿರ್ಗುಣವಂತೆ ಆಗಿ ಏನಂತಾರ ಪವಿತ್ರದ ಧರ್ಮ ಪವಿತ್ರ ಆಗಿ ಇರ್ಲಿ ಅಂತ ಹೇಳ್ತಾವ್ರಿ. ಯಾವಾಗ ಹೇಳ್ತಾವ ಸೂರ್ಯನಾರಾಯಣ ಎದ್ದ ಮಾಂಡವ್ಯ ಋಷಿ ತನ್ನ ಶ್ರಾಪವನ್ನ ತಕ್ಕೊಳಕ್ ಆಗ್ಲಿಲ್ಲ. ಸತ್ಯ ಅನಿಸುವ ಏನ್ ಮಾಡ್ಯಾಳು? ಸತ್ತು ಹೋದ ಮನುಷ್ಯನ್ನ ಮತ್ತು 1000 ತುಕುಡಿ ಕೂಡಿ ಮತ್ತು ಜೀವಂತನಾಗಿ ಅವನ ರೋಗ ಎಲ್ಲ ವಿಮೋಚನೆ ಆಗಿ ಯಾರ ಮುಂದೆ ನಿಂತ? ಸತ್ಯ ಅನಿಸುವಿನ ಮುಂದೆ ನಿಂತ. ಯಾರು? ಕೌಶಿಕ ರಾಜ. ಇನ್ನ ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಡ್ತೇನವ ನಿನ್ನ ಆಶೀರ್ವಾದದಿಂದ. ನನ್ನ ಶರೀರ ಪವಿತ್ರ ಆಗಿತ್ತಂದ್ರ ನಿನ್ನಂತ ದೇವಿ ಇನ್ನೊಬ್ಬಳಿಲ್ಲ ಜಗತ್ನಾಗ. ನೀ ಎಂತವಳ ಅಂತ ಕೇಳಿದ್ರ ಪತಿವ್ರತದ ಧರ್ಮದ ಮುಂದ 33 ಕೋಟಿ ದೇವತೆಗಳು ನಿನಗೆ ಸಣ್ಣವರಾಗಿ ಬಂದಾರಂದ್ರ ನಿನ್ನಂತ ದೇವರು ಯಾರು ಇಲ್ಲ ಅಂತ ಹೇಳಿದಳು. ಅವಾಗ ಸಾಂಡೋನಿ ದೇವಿ ಹೇಳ್ತಾಳ, ಸತ್ಯನು ಶಿವ ನಿನ್ನಿಂದ ನಾನು 33 ಕೋಟಿ ದೇವತೆಗಳನ್ನ ಕಂಡ. ನನ್ನ ಗಂಡ ಕೆಟ್ಟ ಕಾರ್ಯಗಳ ಮಾಡ್ತಿದ್ದ, ಅವನು ನಾ ಉಳಿಸಾಕ್ ಹೋಗಿ ಏನೇನು ಈ ಜಗತ್ನಾಗ ನಡೆದು ಹೋತು. ಆದ್ರೆ ನಿನ್ನ ಮುಂದೆ ದೊಡ್ಡ ದೇವರು ಯಾರು ಇಲ್ಲವಾ ಅಂತ ಕೈ ಮುಗದಂತೆ. ಎಂತ ಬಿಡ್ರಿ ಸತ್ಯ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಹೆತ್ತವಳು. ಅವ್ರ ಉದರ ಹೆಂಗಿತ್ತು ನೋಡ. ನಮ್ಮ ನಿಮ್ಮಂತವ್ರ ಉದರದೊಳಗ ಒಳ್ಳೆಯವ್ರು ಹುಟ್ಟಬೇಕಾದ್ರ ಏನ್ ಬೇಕಂದ್ರೆ ನಮಗ್ ಒಳ್ಳೆ ಗುಣ ಬೇಕು ಅಂತಾರೆ. ಯಾವ ಗುಣ ಬೇಕು? ಒಳ್ಳೆ ಗುಣ ಬೇಕು. ಈ ಒಳ್ಳೆ ಗುಣ ಇದ್ದಿದ್ದ ಕರೆ ಇದ್ರ ಏನಾಗ್ತದ? ನಿಮ್ಮ ಉದರದೊಳಗ ಚಲೋ ಮಕ್ಕಳ ಪ್ರಾಪ್ತಿ ಆಗ್ತಾವ. ಮತ್ತಂದ್ರೆ